ನಟ ಯಶ್ ತಾಯಿ ಪುಷ್ಪಾರವರ ಕಾಂಪೌಂಡ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ನಟರಾಜ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಪುಷ್ಪ ಮಾಡಿದ್ರು. ಅದಕ್ಕೀಗ ಸ್ವತಃ ಪಿಡಿಒ ನಟರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. TV5ನಲ್ಲಿ ಪ್ರತ್ಯಕ್ಷ ಆಗಿಬಿಟ್ರು. ಪಿಡಿಒ ನಟರಾಜು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೈಟ್ ವಿಚಾರದಲ್ಲಿ ಸುಳ್ಳು ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ. ನಾವು ಬಣ್ಣ ಹಚ್ಚೋರಲ್ರಿ, ಓದಿ ಕೆಲಸ ತೆಗೆದುಕೊಂಡಿದ್ದೇನೆ. ಈ ಹಿಂದೆ ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷನ ಕೆಲಸ ಮಾಡಿದ್ದೇನೆ. ಯಶ್ ತಾಯಿಗೆ ಕೈ ಮುಗಿದು ಮನವಿ ಮಾಡ್ತೇನೆ, ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳು ಸಲ್ಲಿಕೆ ಮಾಡಿ. ನಾನು ಯಾವುದೇ ಸುಳ್ಳು ದಾಖಲೆಯನ್ನು ಮಾಡಿಕೊಟ್ಟಿಲ್ಲ. ದೇವರಾಜ್ ಇದ್ದಾರಲ್ವ JP ಹೋಲ್ಡರು, ಅವರು ನನ್ನ ಸಂಬಂಧಿ ಆಗಿರ್ಬೋದು, ಹಾಗಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯನಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರ್ತಿದ್ದಾವೆ ಅಂತ ಪಿಡಿಒ ನಟರಾಜ್ ಹೇಳಿದ್ದಾರೆ. ಎಡಿಸಿ ಅವರ ನೋಡಿ, ಪಿಡಿಒ ನಟರಾಜ್ ಅವರು ಈಗ ಪುಷ್ಪಾರವರ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗಿದೆ ಇಲ್ಲಿ ಗೋಲ್ಮಾಲ್? ಅವ್ರು ಹೇಳ್ತಿರೋದು ಈ ನಟರಾಜು ದೇವರಾಜ್ ಅವರ ಸಂಬಂಧಿ ಪಿಡಿಒ, ಹಾಗಾಗಿ ದಾಖಲೆಗಳನ್ನು ಫೇಕ್ ಮಾಡಿದ್ದಾರೆ, ನನಗೂ ಅದೇ ಸೈಟು ದೇವರಾಜ್ಗೂ ಅದೇ ಸೈಟು ಅಂತ ಹೇಳಿ ಆರೋಪ ಮಾಡಿದ್ರು. ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ ನಟರಾಜ್ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಪಾತ್ರ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಇದು ಮುಂದೆ ಯಾವ ಹಂತಕ್ಕೆ ಹೋಗ್ಬೋದು, ಎಲ್ಲಿ ಬಗೆಹರಿಬೋದು ಅಂತ ಹೇಳಿ ಹಾಗಾದ್ರೆ ಈಗ ಪ್ರಭು, ಈಗಾಗಲೇ ಏನು ನಟ ಯಶ್ ತಾಯಿಯವರ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಒಂದ್ ರೀತಿ ಕೊನೆಯ ಹೆಜ್ಜೆಗೆ, ಕೊನೆಯ ಹಂತಕ್ಕೆ ಬಂದಿದೆಯಾ ಅನ್ನೋದು ಈಗ ಸದ್ಯಕ್ಕೆ ಕಾಣಿಸ್ತಾ ಇರುವಂತದ್ದು. ಆರೋಪ ಪ್ರತ್ಯಾರೋಪಗಳು ಆಗೋದ ಏನು GPA ಹೋಲ್ಡರ್ ದೇವರಾಜು ಆಗಿರ್ಬೋದು, ನಟ ಯಶ್ ತಾಯಿರವರ ತಾಯಿ ಪುಷ್ಪ ಆಗಿರ್ಬೋದು, ಇಬ್ಬರ ನಡುವೆ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳಾಯ್ತು. ನಿನ್ನೆ ಒಂದು PDO ಮೇಲೆ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಏನಂದ್ರೆ PDO ಅವರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಎನ್ನುವ ಆರೋಪಗಳನ್ನ ಸದ್ಯಕ್ಕೆ ಯಶ್ ತಾಯಿ ಪುಷ್ಪರವರು ಮಾಡಿದ್ರು. ಇವತ್ತು TV5ಗೆ ಅದೇ PDO ನಟರಾಜ್ ರವರು ಸತ್ಯಮಂಗಲ PDO, ಅಂದಿನ ಸುಮಾರು 4-5 ವರ್ಷದ ಹಿಂದೆ ಸತ್ಯಮಂಗಲ PDO ಆಗಿ ಕೆಲಸ ಮಾಡ್ತಾ ಇದ್ರು. ಒಂದಿಷ್ಟು ಸವಾಲುಗಳನ್ನ ಕೂಡ ಈಗಾಗಲೇ ಹಾಕಿರುವಂತದ್ದು. ಅಂದ್ರೆ ನಾನು ಏನೇ ತಪ್ಪು ಮಾಡಿದ್ರು ಅವರ ದಾಖಲೆಗಳನ್ನ ಹಿರಿಯ ಅಧಿಕಾರಿಗಳಿಗೆ ಕೊಡ್ಲಿ, ನಾನೇನಾದ್ರೂ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗುತ್ತೆ, ಜೊತೆಗೆ ನಾನು ತಪ್ಪು ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ಲಿಕ್ಕೂ ನಾನು ಸಿದ್ಧ. ನಾನು ಮೂಲತಃ ಕೃಷಿಕ ಕುಟುಂಬದಿಂದಂತಹ ಬಂದಂತವನು. ನಮ್ಮ ತಾಯಿ ಕಡೆ ಜಮೀನಿದೆ, ನಮ್ಮ ತಂದೆ ಕಡೆಯ ಜಮೀನಿದೆ. ನಾನು ಯಾಕೆ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಲಿ? 2 ಬಾರಿ PDO ಸಂಘದ ಜಿಲ್ಲಾಧ್ಯಕ್ಷನಾಗಿದ್ದೇನೆ, ಜೊತೆಗೆ ನನ್ನದೇ ಆದಂತಹ ಕೆಲಸ ಇದೆ. ಹಾಗಾಗಿ ನಾನು ಯಾಕೆ ಫೇಕ್ ದಾಖಲೆ ಅಂದ್ರೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡ್ಲಿ ಅನ್ನುವ ಮೂಲಕ ಕೈ ಮುಗಿದು ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ನೀವೇನೇ ಇದ್ರೂ ಹಿರಿಯ ಅಧಿಕಾರಿಗಳಿದ್ದಾರೆ, ಅವರ ಗಮನಕ್ಕೆ ತಗೊಂಡು ಬನ್ನಿ. ಯಾರು ತಪ್ಪಿತಸ್ಥರೋ ಅವ್ರಿಗೆ ಕಠಿಣವಾದಂತಹ ಶಿಕ್ಷೆ ನೀಡ್ಲಿ ಅನ್ನುವ ಮಾತನ್ನ ನೇರವಾಗಿ ಪುಷ್ಪರವರ ತಾಯಿಗೆ ಆ ಆರೋಪ ಏನು ಮಾಡ್ತಾ ಇದ್ರು, ಆರೋಪಕ್ಕೆ ಈಗಾಗಲೇ ತಿರುಗೇಟು ಕೊಟ್ಟಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ರಾಜೀನಾಮೆನ ಕೊಟ್ಟು ನಾನು ಹೊರಗಡೆ ಬರೋದಕ್ಕೆ ಬಂದು ನನಗೆ ಏನ್ ಶಿಕ್ಷೆ ಕೊಡ್ತಾರೆ ಅದನ್ನ ಅನುಭವಿಸಕ್ಕಾಗ್ತೇನೆ. ಮತ್ತೆ ಇನ್ನೂ ಒಂದು